ಇಲ್ಲಿ ದ್ವಿತೀಯ PUC ಕನ್ನಡ ನೀಲನಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಬ್ಲೂ ಪ್ರಿಂಟ್, ಆಸ್ ಪರ್ ಬ್ಲೂ ಪ್ರಿಂಟ್ ಇದಿಷ್ಟನ್ನು ನೀವು ಈ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ಬಿಡಿ. 80ಕ್ಕೆ 80 ಅಂಕ ಗಳಿಸ್ತೀರಾ. ಆನೆಸ್ಟಾಗಿ ಹೇಳ್ತಾ ಇದ್ದಾನೆ. ಜೆನ್ಯೂನ್ ಆಗಿ ಏನಾದರೂ 80ಕ್ಕೆ 80 ನೀವು ಗಳಿಸ್ಬೇಕಂದ್ರೆ ಕೇವಲ ಒಂದು 7 ದಿನ ನಾನು ಹೇಳಿರ್ತಕ್ಕಂಥ ಅಧ್ಯಾಯಗಳನ್ನು ನೀವು ಓದಿದರೆ ಕನ್ನಡದಲ್ಲಿ 80ಕ್ಕೆ 80 ಗಳಿಸ್ತೀರಾ. ನಡೀರಿ. ಆಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ರಾಹುಲ್ ಪಿಟ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಪಿಟ್ನಾಳ್ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದಾನೆ. ಕೇವಲ 7 ದಿನದಲ್ಲಿ ಯಾವ ರೀತಿ ನಾವು ಈ ಒಂದು ಕನ್ನಡ ಸಬ್ಜೆಕ್ಟನ್ನು ಮುಗಿಸಿ 80ಕ್ಕೆ 80 ತೆಗೆದುಕೊಳ್ಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟು ನಾನು ಈ 3 ಭಾಗಗಳಿವೆ. ಪದ್ಯ ಭಾಗ, ಗದ್ಯ ಭಾಗ, ದೀರ್ಘ ಗದ್ಯ 3 ಇದೆ. ಸೊ ಇಲ್ಲಿ ನಾವು ಅ ವಿಭಾಗ, ಆ ಈ ಉ ವಿಭಾಗ, ಇದು ಭಾಷಾಭ್ಯಾಸ ಅಂದರೆ ಗ್ರಾಮರ್ ಸೆಕ್ಷನ್. ಇದನ್ನು ಬಿಟ್ಬಿಡಿ ಸದ್ಯಕ್ಕೆ. 1, 2, 3, 4 ವಿಭಾಗಗಳನ್ನು ನೋಡೋಣ. ಇಲ್ಲಿ 5 ಅಂಕದ 3 ಪ್ರಶ್ನೆ ಇರುತ್ತೆ. 15 ಆಯಿತು. ಅಂದರೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. 1 ಅಂಕದ ಪ್ರಶ್ನೆಗಳು ಇಲ್ಲೆಲ್ಲ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. ಸೊ ಹಾಗಾಗಿ ಆ ವಿಭಾಗ, ಈ ವಿಭಾಗ, ಈ ವಿಭಾಗ ದೊಡ್ಡ ಇಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ. ಸೊ 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ನೋಡ್ತಾ ಇದ್ದೀವಿ. 8 ಬರೀಬೇಕು, 12 ಕೊಡ್ತಾರೆ ಇಲ್ಲಿ. ಸೊ ನಮಗೆ ಸಿಗ್ತಕ್ಕಂಥ ಮಾರ್ಕ್ಸ್ ಎಷ್ಟು? 16. 3 ಅಂಕದ ಪ್ರಶ್ನೆಗಳು 8 ಕೊಡ್ತಾರೆ, 4 ಬರೀಬೇಕು, ನಮಗೆ 12 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿ 8 ಪ್ರಶ್ನೆ 4 ಅಂಕಕ್ಕೆ ಕೊಡ್ತಾರೆ, ಬರೀಬೇಕಾಗಿರ್ತಕ್ಕಂಥದ್ದು 4, ಇಲ್ಲಿ 16 ಮಾರ್ಕ್ಸ್ ನಮಗೆ ಸಿಗುತ್ತೆ. ಈ ಭಾಷಾಭ್ಯಾಸದಲ್ಲಿ ಇದನ್ನು ನಾವು ಸ್ವಲ್ಪ ಸ್ಕಿಪ್ ಮಾಡಿ ಆಮೇಲೆ ನೋಡೋಣ. ಇದನ್ನು ಇಲ್ಲಿ ನಾನು ಮೊದಲು ಕದಡಿದ ಸಲಿಲಂ ತಿಳಿವಂದದೆ, ಏನು ಓದಬೇಕು ಏನು ಬಿಡಬೇಕು ಅಷ್ಟೇ ಹೇಳೋದು ನಾನು. ಏನು ಓದಬೇಕು ಏನು ಬಿಡಬೇಕು. ಕದಡಿದ ಸಲಿಲಂ ತಿಳಿವಂದದೆ ಮೇಲೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೊಡ್ತಾ ಇದ್ದಾರೆ. ಈ 3 ಕಟ್ಟುನಿಟ್ಟಾಗಿ ಬಾಯ್ಹಾಟ್ ಹಾಕೊಂಡು ಓದಲೇಬೇಕಾಗುತ್ತೆ. ಸೊ ಇದಿಷ್ಟು ಮಾಡ್ತೀರಾ. ಓಕೆ, ಇದು ಒಂದನ್ನು ಕಡ್ಡಾಯವಾಗಿ ಓದಿ. ಪದ್ಯ ಭಾಗದಿಂದ 1 4 ಅಂಕದ ಪ್ರಶ್ನೆ, ಗದ್ಯ ಭಾಗದಿಂದ 1 4 ಅಂಕದ ಪ್ರಶ್ನೆ, ಅದೇ ರೀತಿ ದೀರ್ಘ ಗದ್ಯದಿಂದ 1 4 ಅಂಕದ ಪ್ರಶ್ನೆ ಬರೀಬೇಕಾಗುತ್ತೆ. ಅದೇ ರೀತಿ ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ, ದೀರ್ಘ ಗದ್ಯದಿಂದ 3 ಅಂಕದ ಒಂದೊಂದು ಪ್ರಶ್ನೆ ಬರೀಬೇಕಾಗುತ್ತೆ. ಸೊ ಇಲ್ಲಿ ನಾವು ಕದಡಿದ ಸಲಿಲಂ ತಿಳಿವಂದದ ಮೇಲೆ 4 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇದನ್ನೊಂದು ಓದ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ವಚನಗಳು, ಇಲ್ಲೊಂದು 4 ಅಂಕದ 1 ಪ್ರಶ್ನೆ ಎಕ್ಸ್ಟ್ರಾ ಓದೋಣ. ಎಕ್ಸ್ಟ್ರಾ ಇರಬೇಕು, ಓದಲೇಬೇಕಾಗುತ್ತೆ. ಇಲ್ಲೊಂದು ಓದಬೇಕು. ಸೊ ಇದನ್ನೊಂದು ಓದ್ಕೊಳ್ಳಿ. ಅದಾದ ನಂತರ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನೋಳು. ಇಲ್ಲಿ ವಚನಗಳಲ್ಲಿ 4 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಕೊಡ್ತಾ ಇದ್ದಾರೆ. ಅದನ್ನಷ್ಟು ನೋಡ್ಕೊಳ್ಳಿ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು 7 ಅಂಕಕ್ಕೆ ಇಲ್ಲಿ ಈ ಒಂದು ವೇಟೇಜ್ ಇದೆ ಚಾಪ್ಟರ್. ಇಲ್ಲಿ 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಈ 3ರಲ್ಲಿ 3ಕ್ಕೆ 3 ಕೇಳ್ತಾರೆ. ಈ 3ಕ್ಕೆ 3 ಚಾಪ್ಟರ್ ಮೇಲೆ ಕೇಳ್ತಾರೆ. ನೀವು ಬರಿಬೇಕಾಗಿರ್ತಕ್ಕಂಥದ್ದು 2 ಆಗಿರುತ್ತೆ ಈ ಒಂದು ಸೆಕ್ಷನಿಂದ. ಸೊ ನೋಡೋಣ, ನೆಕ್ಸ್ಟ್ ನೋಡೋಣ. ಈ ಒಂದು ಸೆಕ್ಷನಿಂದ ಪದ್ಯ ಭಾಗದಿಂದ 2 ಬರೀಬೇಕಾಗುತ್ತೆ, ಗದ್ಯ ಭಾಗದಿಂದ 1, ದೀರ್ಘ ಗದ್ಯದಿಂದ 1 ಇರುತ್ತೆ. ನೆಕ್ಸ್ಟ್ ಪಗೆಯಂ ಬಾಲಕನೆಂಬರೇ, ಇಲ್ಲಿ 4 ಅಂಕ ನಿಗದಿಪಡಿಸಿದ್ದಾರೆ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಇದೆ. ಇಲ್ಲಿ ಯಾವುದೇ ರೀತಿ ಪ್ರಶ್ನೆಗಳಿಲ್ಲ. ಇದನ್ನು ನಾವು ಸ್ವಲ್ಪ ನೋಡಬೇಕಾಗುತ್ತೆ. 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಜಾಸ್ತಿ ವೇಟೇಜ್ ಇರೋದ್ರಿಂದ ಓದಬೇಕಾಗುತ್ತೆ. ಜಾಲಿಯ ಮರದಂತೆ ಕೇವಲ 2 ಅಂಕ ಇಲ್ಲಿ ಸಿಕ್ತು. ಓಕೆ, 1 ಮಾರ್ಕ್ಸ್ ಆ್ಯಂಡ್ 2 ಕ್ವಶನ್ಸ್. ಹಬ್ಬಲಿ ಅವರ ರಸಬಳ್ಳಿ, ಓನ್ಲಿ ಇಲ್ಲಿ ಸಂದರ್ಭ 1 ಪ್ರಶ್ನೆ ಬರ್ತಾ ಇದೆ ಅಷ್ಟೇ. ಅದಾದ ನಂತರ ಬೆಳಗು ಜಾವ 3 ಮಾರ್ಕ್ಸ್ ಇದೆ. 2 ಮಾರ್ಕ್ಸಿಂದೊಂದು, 1 ಮಾರ್ಕ್ಸಿಂದೊಂದು, 2 ಮಾರ್ಕ್ಸಿಂದೊಂದು, 1 ಮಾರ್ಕ್ಸಿನ 1 ಪ್ರಶ್ನೆ ಬರ್ತಾ ಇದೆ. ಇವೆರಡು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಮುಂಬೈ ಜಾತಕದಲ್ಲಿ 2 ಅಂಕದ 1 ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಅಂಕದ 1 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಾಯಿತು. ನೋಡೋಣ ಈಗ. ಶಿಲುಬೆ ಏರಿದ್ದಾನೆ, 1 ಹೂ ಹೆಚ್ಚಿಗೆ ಇಡ್ತೀನಿ, ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ಇಲ್ಲಿ ನಿಗದಿಪಡಿಸಿರ್ತಕ್ಕಂಥ ಅಂಕ 3. ಇಲ್ಲಿ 2 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಕಡ್ಡಾಯ ಓದಲೇಬೇಕು. ಹತ್ತಿ ಚಿತ್ತ ಮತ್ತು ಅಂತ ಇದೆ. ಅದೇ ರೀತಿ ಇದಾಯ್ತು, ಹೇಳಿದ್ದೇನಲ್ಲ. ಇಲ್ಲಿ 1 ಮಾರ್ಕ್ಸಿನ 1 ಪ್ರಶ್ನೆ ಕೊಡ್ತಾ ಇದೆ. 1 ಹೂ ಹೆಚ್ಚಿಗೆ ಇಡ್ತೀನಿ, ಇಲ್ಲಿ ಕೇವಲ 1 ಸಂದರ್ಭ ಪ್ರಶ್ನೆ ಬರ್ತಾ ಇದೆ. ಅದಾದ ನಂತರ ಒಮ್ಮೆ ನಗುತ್ತೇವೆ 1 ಅಂಕದ 1 ಪ್ರಶ್ನೆ. ಮುಟ್ಟಿಸಿಕೊಂಡವನು ಗದ್ಯ ಭಾಗದಿಂದ 32 ಅಂಕ ನಮಗೆ ಸಿಗ್ತಾ ಇದೆ. ಮುಟ್ಟಿಸಿಕೊಂಡವನು ಇದ್ರ ಮೇಲೇನೂ ಒಂದು ಸಂದರ್ಭ ಬರುತ್ತೆ, ಇದನ್ನು ಬರೀಬೇಕಾಗುತ್ತೆ. 2 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಕಡ್ಡಾಯ. ವಾಲ್ಪರೆ ಅಭಿವೃದ್ಧಿ ತಂದವರು ಅಂತ ಇಲ್ಲಿ ಕೇವಲ 4 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇದನ್ನು ಕಡ್ಡಾಯವಾಗಿ ಓದ್ಕೊಂಡ್ಬಿಡಿ. ಫಿನಿಶ್. ಆಯ್ಕೆ ನಮ್ಮ ಕೈಯಲ್ಲಿದೆ ನೋಡೋದಾದರೆ 1 ಮಾರ್ಕ್ಸಿನ 1 ಪ್ರಶ್ನೆ, 3 ಮಾರ್ಕ್ಸಿನ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಕನ್ನಡವನ್ನು ಕಟ್ಟುವ ಕೆಲಸ ಹಾಮಾನಾಯಕ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. 3 ಮತ್ತು 4 ಯಾವುದೇ ರೀತಿ ಇಲ್ಲ. ದಣಿಗಳ ಬೆಳ್ಳಿ ಲೋಟ 1 ಅಂಕದ 1 ಪ್ರಶ್ನೆ, ಇವೆಲ್ಲ ಓದಲೇಬೇಕು. 1 ಅಂಕದ ಪ್ರಶ್ನೆ ಏನಿದೆಯಲ್ಲ ಎಲ್ಲನೂ ಕಂಪಲ್ಸರಿ ಓದಲೇಬೇಕು. ಎಲ್ಲ ಚಾಪ್ಟರ್ ಮೇಲೆ ಓದಲೇಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಇದು ದಣಿಗಳ ಬೆಳ್ಳಿ ಲೋಟ ಅಂತಿದೆಯಲ್ಲ, 4 ಅಂಕದ 1 ಪ್ರಶ್ನೆ ಇದೆ. ಇಷ್ಟನ್ನು ನೋಡ್ಕೊಂಬಿಡಿ. ಅದಾದ ನಂತರ ಇಲ್ಲಿ ಒಂದೇ ಬರೀಬೇಕು. ಗದ್ಯ ಭಾಗದಿಂದ 1, ದೀರ್ಘ ಗದ್ಯದಿಂದ 1 ಹೀಗಿರ್ತದೆ. ನೆಕ್ಸ್ಟ್ ಹೋಗೋಣ. ತಿರುಳುಗನ್ನಡದ
ಬೆಳ್ನುಡಿ ಇಲ್ಲಿ ಇಲ್ಲಿ ಕೇವಲ ಕೊಟ್ಟಿರ್ತಕ್ಕಂಥ ನಿಗದಿಪಡಿಸಿರ್ತಕ್ಕಂಥ ಅಂಕ 4, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಇದೆ. ಸಂದರ್ಭ ಹಳ್ಳಿಯ ಚಹಾ ಹೋಟೆಲ್ಗಳು 3 ಅಂಕ ಕೊಟ್ಟಿದ್ದಾರೆ, 2 ಮಾರ್ಕ್ಸಿಂದ 1 ಮಾರ್ಕ್ಸಿಂದ ಒಂದು ಪ್ರಶ್ನೆ ಇಲ್ಲಿದೆ. ಸೊ ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದರೆ ದೀರ್ಘ ಗದ್ಯ ಕೃಷ್ಣೇಗೌಡ ನಾನೇ, ಇಲ್ಲಿ ಟೋಟಲ್ ಆಗಿ 25 ಮಾರ್ಕ್ಸ್ ಇದೆ. 1 ಮಾರ್ಕ್ಸಿಂದ 3, 2 ಮಾರ್ಕ್ಸಿಂದ 4, ಅದೇ ರೀತಿ 3 ಅಂಕದ 2 ಪ್ರಶ್ನೆ, 4 ಅಂಕದ 2 ಪ್ರಶ್ನೆ ಇಲ್ಲಿದೆ. 4 ಅಂಕದ 2 ಪ್ರಶ್ನೆ ಇದೆ. ಇಲ್ಲಿ 2 ಕೊಟ್ಟಿದ್ದಾರೆ ಅಂದರೆ 1 ಬರೀಲೇಬೇಕಾಗುತ್ತೆ. ಅಲ್ಲಿ ಪದ್ಯ ಭಾಗದಿಂದ 2, ಗದ್ಯ ಭಾಗದಿಂದ 1, ಇಲ್ಲಿ 1 ಬರಿಬೇಕಾಗುತ್ತೆ. ಸ್ವಲ್ಪ ಅದು ನೋಡ್ಕೊಂಬಿಡಿ ಸರ್ ಪ್ಯಾಟರ್ನ್ ಏನಿದೆ ಅಂತ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೋಡಿ. ಇನ್ನೊಂದ್ಸಲ ಕರೆಕ್ಟಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ 2 ಪ್ರಶ್ನೆ ಓದ್ಕೊಂಬಿಡಿ. 4 ಅಂಕದ ಇಲ್ಲೊಂದು 2 ಪ್ರಶ್ನೆ, ಈ ಭಾಗದಿಂದ ಗದ್ಯ ಭಾಗದಿಂದ 2 ಪ್ರಶ್ನೆ, ಗದ್ಯ ಭಾಗದಿಂದ 2 ಪ್ರಶ್ನೆ, ದೀರ್ಘ ಗದ್ಯದಿಂದ 2 ಪ್ರಶ್ನೆ. ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು 4 ಅಂಕದ ಪ್ರಶ್ನೆಗೆ. ಆಯಿತಾ? ಇಲ್ಲಿ ನೋಡಿ 3 ಅಂಕದ ಪ್ರಶ್ನೆಗಳಿವೆ. 3 ಅಂಕದ ಪ್ರಶ್ನೆ 8 ಕೊಡ್ತಾರೆ, 4 ಬರೀಬೇಕಾಗಿದೆ. ಸೊ ಇಲ್ಲಿ 2 ಪ್ರಶ್ನೆಯನ್ನು ಓದೋಣ. ಇಲ್ಲಿ 2 ಪ್ರಶ್ನೆ, ಈ ಪದ್ಯ ಭಾಗದಿಂದ 2, ಗದ್ಯ ಭಾಗದಿಂದ 2 ಪ್ರಶ್ನೆ. ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಚಾಪ್ಟರಿಂದ 2 ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಈ ಚಾಪ್ಟರಿಂದ ಇಷ್ಟ ಅಂತೇನಿಲ್ಲ, ಪೂರ್ತಿ ಓದಲೇಬೇಕು ದೀರ್ಘ ಗದ್ಯವನ್ನು. ಇದಿಷ್ಟನ್ನು ಓದಿದರೆ ಮುಗಿತಲ್ಲ. 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಇಲ್ಲಿದೆ. 2 ಮಾರ್ಕ್ಸಿನ ಪ್ರಶ್ನೆಗಳನ್ನು ಆಯಾ ಚಾಪ್ಟರ್ಗಳ ಮೇಲೆ ಓದ್ಕೊಂಡ್ಬಿಟ್ರೆ ಸಾಕು. ಆಯಾ ಚಾಪ್ಟರ್ 2 ಮಾರ್ಕ್ಸಿನ ಪ್ರಶ್ನೆ ತುಂಬ ಸಿಂಪಲ್ ಆಗಿರುತ್ತೆ. 1 ಅಂಕದ ಪ್ರಶ್ನೆ ಅಂತೂ ಎಲ್ಲ ಚಾಪ್ಟರ್ನ ಓದಲೇಬೇಕು. ಇದಿಷ್ಟು ಕನ್ನಡ ಬ್ಲೂ ಪ್ರಿಂಟ್. ಆ್ಯಸ್ ಪರ್ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಿದ್ದೇ ಆದಲ್ಲಿ ನಿಮಗೆ ಉತ್ತಮ ಅಂಕ, ಚೆನ್ನಾಗಿ ಅಂಕ ನೀವು ಪಡೆದುಕೊಳ್ತೀರಿ. ಕೇವಲ 7 ದಿನ ಸಾಕು. 7 ದಿನ ಸಾಕು. ಈ ಚಾಪ್ಟರ್ಗೆ ಒಂದು ಏನು ಕೊಟ್ಟಿರ್ತಕ್ಕಂಥ ಕ್ವಶನ್, ನಾನು ಮುಂದೆ ಬರ್ತಕ್ಕಂಥ ವೀಡಿಯೋಗಳಲ್ಲಿ ಇಂಪಾರ್ಟೆಂಟ್ ಕ್ವಶನನ್ನು ಕೊಡ್ತಿದ್ದೇನೆ. ನಿಮ್ಗೇನು ಅಪ್ಡೇಟ್ ಬೇಕಂತಂದ್ರೆ, ನಿಮ್ಗೇನು ಕ್ವಶನ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದೆ. ಧನ್ಯವಾದ ಸ್ನೇಹಿತರೆ.